ನಿನ್ನೆ ವರ್ಷದ ಕೊನೆಯ ಚಂದ್ರಗ್ರಹಣ ಸಂಭವಿಸಿತ್ತು. ರಕ್ತ ಚಂದ್ರಗ್ರಹಣ ಹಿನ್ನೆಲೆ ನಗರದ ಕೆಲವು ದೇವಾಲಯಗಳನ್ನು ನಿನ್ನೆ ಮಧ್ಯಾಹ್ನದಿಂದಲೇ ಮುಚ್ಚಿದ್ರೆ, ಇನ್ನು ಬಹುತೇಕ ದೇವಾಲಯಗಳನ್ನು ನಿನ್ನೆ ಸಂಜೆಯಿಂದಲೇ ಮುಚ್ಚಲಾಗಿತ್ತು. ಆದರೆ ವರ್ಷದ ಕೊನೆಯ ಗ್ರಹಣಕ್ಕೆ ಜನ ಗುಡ್ ಬೈ ಹೇಳಿದ್ರು. ಇನ್ನು ದೇವಸ್ಥಾನಗಳಲ್ಲಿ ಶುದ್ಧೀಕರಣ ಹಾಗೂ ವಿಶೇಷ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಲಾಯಿತು. ಈ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮಗಾಗಿ ಕಾಯ್ತಿದೆ. ಚೆಕ್ ದಿಸ್ ಔಟ್. ನಭಮಂಡಲದಲ್ಲಿ ರಕ್ತ ಚಂದ್ರಗ್ರಹಣ ದರ್ಶನ. ದೇಗುಲಗಳಲ್ಲಿ ಶುದ್ಧೀಕರಣ ಬಳಿಕ ಪೂಜಾ ಕಾರ್ಯ. ವೇದ ಮಂತ್ರಗಳಲ್ಲಿ ಕಳೆದು ಹೋದ ಸೂತಕದ ಛಾಯೆ. ವರ್ಷದ ಎರಡನೇ ಹಾಗೂ ಕೊನೆಯ ಚಂದ್ರಗ್ರಹಣ ಸಂಭವಿಸಿತ್ತು. ಆಗಸದಲ್ಲಿ ಸಂಭವಿಸಿದ ಈ ಚಮತ್ಕಾರಕ್ಕೆ ವಿಶ್ವದ ಕೋಟ್ಯಾನುಕೋಟಿ ಜನರೇ ಸಾಕ್ಷಿಯಾದರು. ನಿನ್ನೆ ರಾತ್ರಿ 9:56ಕ್ಕೆ ಗ್ರಹಣ ಸಂಭವಿಸಿದ್ದಾದ್ರೂ ನಿನ್ನೆ ಮಧ್ಯಾಹ್ನದಿಂದಲೇ ನಗರದ ದೇವಸ್ಥಾನಗಳು ಬಂದ್ ಆಗಿತ್ತು. ಗ್ರಹಣದ ಕರಿ ನೆರಳು ದೇವಸ್ಥಾನಗಳ ಮೇಲೆ ಬೀಳದಂತೆ ದರ್ಬೆ ಬಂಧನ ಮಾಡಿ ದೇವಸ್ಥಾನಗಳನ್ನು ಬಂದ್ ಮಾಡಲಾಗಿತ್ತು. ಇಂದು ಬೆಳಗ್ಗೆ ನಗರದ ಎಲ್ಲಾ ದೇವಸ್ಥಾನಗಳು ಮುಂಜಾನೆಯೇ ತೆರೆದು ಶುದ್ಧಿ ಕಾರ್ಯ ಮುಗಿಸಿ ವಿಶೇಷ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಲಾಯಿತು. ರಣರಣ ರಕ್ತ ಚಂದ್ರಗ್ರಹಣಕ್ಕೆ ಗುಡ್ ಬೈ ಹೇಳಿದ ಜನ ಇದು ಮುಂಜಾನೆಯೇ ದೇವಸ್ಥಾನಗಳಿಗೆ ಆಗಮಿಸಿ ದೇವರ ದರ್ಶನವನ್ನ ಪಡೆದುಕೊಂಡ್ರು. ನಿನ್ನೆ ಆಗಸದಲ್ಲಿ ಸಂಭವಿಸಿದ್ದ ವಿಸ್ಮಯಕಾರಿ ಚಂದ್ರಗ್ರಹಣವನ್ನ ಸಾಕಷ್ಟು ಜನ ಕಣ್ತುಂಬಿಕೊಂಡಿದ್ರು. ಹಾಗೆ ಕೆಲವರು ಮನೆಯಲ್ಲಿ ಜಪ ತಪ ಮಾಡಿ ದೋಷ ಪರಿಹಾರಕ್ಕೆ ಪೂಜೆ ಪುನಸ್ಕಾರಗಳನ್ನ ಕೈಗೊಂಡಿದ್ರು. ಕಾಡು ಮಲ್ಲಿಕಾರ್ಜುನ, ಬನಶಂಕರಿ, ಗವಿಗಂಗಾಧರೇಶ್ವರ, ದೊಡ್ಡ ಗಣಪತಿ ದೇವಸ್ಥಾನ ಸೇರಿದಂತೆ ಪ್ರಮುಖ ದೇವಸ್ಥಾನಗಳಲ್ಲಿ ಇಂದು ವಿಶೇಷ ಪೂಜೆ ಪುನಸ್ಕಾರಗಳು ನೆರವೇರಿದೆ. ನಿನ್ನೆ ರಾಹುಗ್ರಸ್ತ ಚಂದ್ರಗ್ರಹಣದ ವೈಶಿಷ್ಟ್ಯವಾಗಿ ನಾವು ಮೂಲಮೂರ್ತಿ ಉದ್ಭವ ಮೂರ್ತಿಯಾಗಿರೋದ್ರಿಂದ 11 ಗಂಟೆಗೆ ಸೂತಕದ ಛಾಯೆ ಯಾವಾಗ ಆರಂಭ ಆಗುತ್ತೋ ಆವಾಗಲೇ ನಾವು ಕ್ಲೋಸ್ ಮಾಡಿಬಿಡ್ತೀವಿ. ನಿನ್ನೆ 11 ಗಂಟೆ ಕ್ಲೋಸ್ ಆದಮೇಲೆ ಇವತ್ತು ಬೆಳಗ್ಗೆ 4 ಗಂಟೆಯಿಂದ ದೇವಸ್ಥಾನ ಎಲ್ಲ ಶುದ್ಧೀಕರಣ ಮಾಡಿ ಸ್ವಾಮಿಗೆ ನಿನ್ನೆ ದರ್ಭಾಬಂಧನ ಮಾಡಿದ್ವಿ. ಆ ದರ್ಭಾಬಂಧನವನ್ನು ವಿಮುಕ್ತಿ ಮಾಡಿ ಸ್ವಾಮಿಗೆ ಪುಣ್ಯಾಹಾದಿ ಜಲಗಳಿಂದ ಶುದ್ಧಿ ಮಾಡಿ ತದನಂತರ ಸ್ವಾಮಿಗೆ ಕ್ಷೀರಾಭಿಷೇಕ, ವಿಶೇಷವಾಗಿ ಬೆಳಗ್ಗೆ ಒಂದು ಅಭಿಷೇಕ ಎಲ್ಲ ಮಾಡಿ ಭಕ್ತಾದಿಗಳಿಗೆ ದರ್ಶನದ ವ್ಯವಸ್ಥೆ ಮಾಡಿದ್ವಿ. ಈಗ 9 ಗಂಟೆಗೆ ಮಹಾಭಿಷೇಕ ಮಾಡಿದ್ದೀವಿ. ಈ ಮಹಾಭಿಷೇಕದ ನಂತರ ವಿಶೇಷವಾಗಿ ಅಲಂಕಾರ ಮಾಡಿ ಸ್ವಾಮಿಗೆ ನಿನ್ನೆ ಬರೀ ಕ್ಷೀರ ನೈವೇದ್ಯ ಮಾತ್ರ ಮಾಡಿತ್ತು. ಇವತ್ತು ಮಹಾನ್ನ ನೈವೇದ್ಯ ಸ್ವಾಮಿಗೆ ಮಾಡಿ ಎಲ್ಲರಿಗೂ ಭಕ್ತಾದಿಗಳಿಗೆ ಪ್ರಸಾದ ಕೊಡೋ ವ್ಯವಸ್ಥೆ ಆಗಿದೆ. ಒಟ್ಟಾರೆ ವರ್ಷದ ಕೊನೆಯ ಚಂದ್ರಗ್ರಹಣವನ್ನ ಆಹ್ವಾನಿಸಿಕೊಂಡ ಜನರು ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರ ನಡೆಸಿ ದೇವ್ರೇ ಕಾಪಾಡಪ್ಪ ಅಂತ ದೋಷಮುಕ್ತರಾದ್ರು. ಶಮಿ ಶೆಟ್ಟಿ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ.